ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಈ ವಿಡಿಯೋನು ಸಹ ಪೂರ್ತಿ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಇದನ್ನು ಫಾರ್ವರ್ಡ್ ಮಾಡಿ. ಈ ವಿಡಿಯೋದಲ್ಲಿ ಚಾರ್ಧಾಮ್ ಕ್ಷೇತ್ರಗಳಲ್ಲಿ 3ನೇ ಕ್ಷೇತ್ರ ಆಗಿರತಕ್ಕಂತಹ ಕೇದಾರನಾಥದ ಯಾತ್ರೆ ಮಾಡೋದು ಹೇಗೆ, ಕೇದಾರನಾಥ್ ಧಾಮದ ಪೌರಾಣಿಕ ಹಿನ್ನೆಲೆ ಏನು, ಅಲ್ಲಿಗೆ ಹೋಗೋದು ಹೇಗೆ ಮತ್ತು ಅಲ್ಲಿ ನೋಡಬೇಕಾದಂತಹ ಸ್ಥಳಗಳು ಯಾವುದು, ಇದನ್ನೆಲ್ಲ ತಿಳ್ಕೊಳ್ಳೋಣಂತೆ. ಬನ್ನಿ. ಹಿಂದೆ ದ್ವಾಪರ ಯುಗದಲ್ಲಿ ಮಹಾಭಾರತದ ಯುದ್ಧ ಮುಗಿದ ಮೇಲೆ ಪಾಂಡವರು ತಮ್ಮ ಮಕ್ಕಳಿಗೆ ಪಟ್ಟಾಭಿಷೇಕ ಮಾಡಿ ತಾವು ವಾನಪ್ರಸ್ಥಾಶ್ರಮಕ್ಕೆ ಹೊರಡ್ತಾರೆ. ವಾನಪ್ರಸ್ಥಾಶ್ರಮದಲ್ಲಿ ಅನೇಕ ದಿನಗಳ ಕಾಲ ತಪಸ್ಸನ್ನು ಆಚರಿಸಿ ತಾವು ಮಾಡಿರ್ತಕ್ಕಂಥ ಪಾಪ ಕೆಲಸಗಳು ಯುದ್ಧದಲ್ಲಿ ಅನೇಕ ಜನರ ಸಾವು ನೋವಿಗೆ ಕಾರಣವಾಗಿದ್ದು ಇದನ್ನೆಲ್ಲಾನು ಹೋಗಲಾಡಿಸ್ಕೊಳ್ಳೋದು ಹೇಗೆ ಅಂತ ವಿಚಾರಿಸ್ತಾರೆ. ಆಗ ಶಿವನ ದರ್ಶನದಿಂದ ಮಾತ್ರ ಇದು ಪರಿಹಾರ ಆಗುತ್ತೆ ಅಂತ ತಿಳಿದು ಬರುತ್ತೆ. ಹೀಗಾಗಿ ಶಿವನನ್ನು ಹುಡುಕೊಂಡು ಕೈಲಾಸಕ್ಕೆ ಹೋಗ್ತಾರೆ. ಅಷ್ಟು ಸುಲಭವಾಗಿ ಇವರ ಪಾಪಗಳನ್ನ ಕ್ಷಮಿಸೋದಕ್ಕೆ ಇಷ್ಟ ಇಲ್ಲದೆ ಇರತಕ್ಕಂಥ ಈಶ್ವರ ಅಲ್ಲಿಂದ ಹೊರಟೋಗಿರ್ತಾನೆ, ಇವರಿಗೆ ಸಿಗೋದಿಲ್ಲ. ಪಾರ್ವತಿನ ಕೇಳಿದ್ರೆ ಪಾರ್ವತಿ ಹೇಳ್ತಾಳೆ, ಹಿಮಾಲಯಗಳು ಅಂದ್ರೆ ಈಶ್ವರನಿಗೆ ಬಹಳ ಇಷ್ಟವಾದ ಪ್ರದೇಶ, ಬಹುಶಃ ಅಲ್ಲೇ ಎಲ್ಲಾದ್ರೂ ಇರಬೇಕು ನೋಡಿ ಅಂತ ಹೇಳಿ ಕಳಿಸ್ತಾಳೆ. ಅಲ್ಲಿಂದ ಪಾಂಡವರು ಹಿಮಾಲಯಕ್ಕೆ ಬಂದು ಅಲ್ಲಿ ಎಲ್ಲಾ ಕಡೆ ಈಶ್ವರನ ಶೋಧಿಸ್ತಾ ಇರ್ತಾರೆ. ಆದರೆ ಈಶ್ವರ ಎಲ್ಲೂ ಕಾಣಿಸೋದಿಲ್ಲ. ಕೊನೆಗೆ ಒಂದು ಕಡೆ ಅನೇಕ ಹಸುಗಳು ಮೇಯ್ತಾ ಇರುತ್ತೆ, ಜನರು ಯಾರು ಇರೋದಿಲ್ಲ. ಅಲ್ಲಿ ಬರೀ ಹಸುಗಳು ದನಗಳು ಮೇಯ್ತಾ ಇರುತ್ತೆ. ಈಶ್ವರ ಯಾಕೆ ಇದೇ ವೇಷದಲ್ಲಿ ಹಸುಗಳಲ್ಲಿ ಸೇರಿರಬಹುದು ಅನ್ನತಕ್ಕಂಥ ಅನುಮಾನ ಬಂದು ಈ ಹಸುಗಳಲ್ಲಿ ಈಶ್ವರ ಯಾವ್ದ್ರಲ್ಲಿದ್ದಾನೆ ಅಂತ ಹೇಗೆ ನಾವು ಹುಡ್ಕೋದು, ಪತ್ತೆ ಹಚ್ಚೋದು ಅಂತ ಯೋಚನೆ ಮಾಡಿ ಕೊನೆಗೆ ಭೀಮ ಒಂದು ಉಪಾಯ ಮಾಡ್ತಾನೆ. ಅದೇನಪ್ಪಾ ಅಂದ್ರೆ, ತಾನು ತನ್ನ ದೇಹನ ದೊಡ್ಡದಾಗಿ ಬೆಳೆಸಿ 2 ಬಂಡೆಗಳು ಆ ಕಡೆ ಒಂದು ಈ ಕಡೆ ಒಂದು ಕಾಲು ಹಾಕೊಂಡು ಆ ಬಂಡೆಗಳ ಮೇಲೆ ಕಾಲಿಟ್ಕೊಂಡು ನಿಂತ್ಕೊಂಡು ಈ ಹಸುಗಳನ್ನೆಲ್ಲಾನು ಆ ಭೀಮನ ಕಾಲು ಕೆಳಗಡೆಯಿಂದ ಆ ಕಡೆಗೆ ಬೇರೆ ಕಡೆಗೆ ಓಡಿಸಿ ಅಂತ ಹೇಳ್ತಾನೆ. ಆ ರೀತಿ ಓಡಿಸ್ತಾ ಇರ್ಬೇಕಾದ್ರೆ ಎಲ್ಲ ಹಸುಗಳು ಹೊರಟೋಗುತ್ತೆ. ಒಂದು ಮಾತ್ರ ಅಲ್ಲಿ ಹೋಗೋಕೆ ಇಷ್ಟಪಡ್ದಿರ ತಪ್ಪಿಸ್ಕೊಂಡು ಬೇರೆ ಕಡೆಗೆ ಓಡ್ತಾ ಇರುತ್ತೆ. ಬಹುಶಃ ಇದರಲ್ಲೇ ಈಶ್ವರ ಇರಬೇಕು ಅಂತ ಅನ್ಕೊಂಡು ಅದನ್ನ ಹಿಂಬಾಲಿಸ್ಕೊಂಡು ಅಟ್ಟಿಸ್ಕೊಂಡು ಹೋಗಿ ಹಿಡಿಯೋ ಪ್ರಯತ್ನ ಮಾಡಿದಾಗ ಅದರದ್ದು ಬಾಲ ಸಿಕ್ಕತ್ತೆ ಭೀಮನ್ ಕೈಗೆ. ಆದರೆ ಅದು ತನ್ನ ಕೊಂಬಿನಿಂದ ನೆಲನ ತಿವಿದು ಒಳಗಡೆಗೆ ಭೂಮಿ ಒಳಗಡೆಗೆ ಹೋಗಿ ಸೇರ್ಕೊಳ್ಳುತ್ತೆ. ಭೀಮ ಗಟ್ಟಿಯಾಗಿ ಎಳೆದಾಗ ಆ ಪೃಷ್ಠಭಾಗ, ಹಸುವಿನ ಪೃಷ್ಠಭಾಗ ಇರುತ್ತಲ್ಲ, ಅದು ಮಾತ್ರ ಇವನ್ ಕೈಗೆ ಬಂದು ಅದು ಅಲ್ಲಿ ಉಳ್ಕೊಳ್ಳುತ್ತೆ. ಹಸು ಪೂರ್ತಿ ಹೊರಟೋಗುತ್ತೆ. ಇಲ್ಲಿಂದ ಹೋಗಿದ್ದ ಹಸು ನೇಪಾಳದಲ್ಲಿ ಕಠ್ಮಂಡು ಹತ್ರ ಮೇಲೆದ್ದೇಳುತ್ತೆ. ಈ ಪೃಷ್ಠಭಾಗ ಸಿಕ್ಕದಂತಹ ಭೀಮನಿಗೆ ಪೃಷ್ಠಭಾಗ ಸಿಕ್ಕತ್ತಲ್ಲ, ಆ ಸ್ಥಳನೇ ಕೇದಾರನಾಥ ಅನ್ನೋದು. ಅಲ್ಲಿ ಲಿಂಗ ಹೀಗಾಗಿನೇ ಲಿಂಗದ ಸ್ವರೂಪದಲ್ಲಿಲ್ಲ, ಅದು ಒಂದು ಹಸುವಿನ ಪೃಷ್ಠಭಾಗದಂತ ಕಾಣುತ್ತೆ. ಹೀಗಾಗಿ ಕೇದಾರನಾಥ ದರ್ಶನ ಮಾಡಿದ್ರೆ ಈಶ್ವರನ ಪೂರ್ತಿ ದರ್ಶನ ಆಗೋದಿಲ್ಲ, ಬರೀ ಅರ್ಧ ಭಾಗ ಮಾತ್ರ ಆಗೋದ್ರಿಂದ ಇಲ್ಲಿ ಅರ್ಧ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ನೇಪಾಳದ ಕಠ್ಮಂಡು ಹತ್ರ ಇರ್ತಕ್ಕಂತಹ ಪಶುಪತಿನಾಥ ದೇವಸ್ಥಾನದಲ್ಲಿ ಈಶ್ವರ ಆ ಹಸುವಿನ ಮುಂಭಾಗ ಮೇಲೆ ಎದ್ದೇಳೋದ್ರಿಂದ ಅಲ್ಲಿ ಆತನನ್ನ ಪಶುಪತಿನಾಥ ಅಂತ ಹೇಳಿ ಪೂಜಿಸ್ತಾರೆ. ಈ 2 ಕ್ಷೇತ್ರಗಳನ್ನ ದರ್ಶನ ಮಾಡಿದ್ರೆ ಮಾತ್ರ ಪೂರ್ತಿ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಇದಿಷ್ಟು ಕೇದಾರನಾಥ್ ಧಾಮ ಸಮುದ್ರ ಮಟ್ಟದಿಂದ ಸುಮಾರು 11,800 ಅಡಿಗಳಷ್ಟು ಎತ್ತರದಲ್ಲಿದೆ. ಕೇದಾರನಾಥ್ ಧಾಮಕ್ಕೆ ಹೋಗಬೇಕಾದ್ರೆ ಮೊದಲು ನಾವು ಜಾನಕಿ ಚಟ್ಟಿ ಸೇರಿಕೊಂಡು ಅಲ್ಲಿಂದ ಸುಮಾರು 17 ಕಿಲೋಮೀಟರ್ಗಳಷ್ಟು ದೂರ ನಾವು ಹಿಮಾಲಯಗಳಲ್ಲಿ ಬೆಟ್ಟ ಗುಡ್ಡಗಳನ್ನ ಹತ್ಕೊಂಡು ಹೋಗಬೇಕಾಗತ್ತೆ. ಈ ರೀತಿ ಹೋಗೋದಕ್ಕೆ ಅನೇಕ ಮಾರ್ಗಗಳಿವೆ. ಅದರಲ್ಲಿ ನಡ್ಕೊಂಡು ಹೋಗೋದು ಒಂದು ಮಾರ್ಗ. ನಡ್ಕೊಂಡು ಹೋಗೋಕ್ಕೆ ಆಗದೇ ಇರೋವಂಥವ್ರು ಕುದುರೆಗಳ ಮೇಲೆ ಹೋಗ್ಬೋದು, ಪಲ್ಲಕ್ಕಿನಲ್ಲಿ ಹೋಗ್ಬೋದು, ಅಥವಾ ಪಿಟ್ಟು ಅಂತ ಅಂದ್ಬಿಟ್ಟು ಒಬ್ಬ ಮನುಷ್ಯನ ಒಬ್ಬರು ಎತ್ಕೊಂಡು ಹೋಗ್ತಾರೆ, ಅದರಲ್ಲಿ ಹೋಗ್ಬೋದು. ಇಲ್ಲ ಅಂದರೆ ಹೆಲಿಕಾಪ್ಟರ್ ಫೆಸಿಲಿಟಿ ಇದೆ, ಹೆಲಿಕಾಪ್ಟ್ರಲ್ಲಿ ಹೋಗಬಹುದು. ಆದರೆ ಹೆಲಿಕಾಪ್ಟರ್ಗೆ ಹೋಗೋರು ಮೊದಲಾಗೇನೆ ಬುಕ್ ಮಾಡಿಕೊಂಡು ಕನ್ಫರ್ಮ್ ಇದ್ರೆ ಮಾತ್ರ ಹೆಲಿಕಾಪ್ಟ್ರಲ್ಲಿ ಹೋಗಬಹುದು. ಇನ್ನು ಈ ಧಾಮ 11,800 ಅಡಿಗಳಷ್ಟು ಎತ್ತರದಲ್ಲಿರೋದ್ರಿಂದ ಅಲ್ಲಿ ಹೋದಾಗ ನಮಗೆ ಆಮ್ಲಜನಕದ ಕೊರತೆಯಿಂದಾಗಿ ಉಸಿರಾಟದ ತೊಂದರೆ ಆಗಬಹುದು, ಅಥವಾ ಸ್ವಲ್ಪ ದೂರ ನಡೆದಿದ ತಕ್ಷಣ ಎದುರು ಬರೋ ಥರ ಆಗಬಹುದು. ಈ ರೀತಿ ಕೆಲವರಿಗೆ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಅದರಿಂದ ಮಾಮೂಲಿ ಹೈಟ್ ಜಾಸ್ತಿ ಇರತಕ್ಕಂಥ ಪ್ರದೇಶಗಳಿಗೆ ಹೋಗುವಾಗ ತೊಗೊಂಡು ಹೋಗೋ ಥರನೇ ಇಲ್ಲಿಗೂ ಸಹ ಕರ್ಪೂರದ ಒಂದು 4-5 ಬಿಳ್ಳೆಗಳನ್ನ ಹತ್ರ ಇಟ್ಕೊಂಡಿದ್ರೆ ಅದರ ವಾಸನೆ ನೋಡ್ತಾ ಇದ್ದರೆ ಈ ಹೈಟ್ ಸಿಕ್ನೆಸ್ ಇರೋವಂಥವ್ರಿಗೆ ಅದರಿಂದ ಪರಿಹಾರ ಸಿಗುತ್ತೆ. ಆದರೆ ಅಲ್ಲಿ ನಾವು ಮೇಲೆ ಹೋದಾಗ ತೊಂದರೆ ಆದರೆ ಅಲ್ಲಿ ಇರ್ತಕ್ಕಂಥ ಅಂಗಡಿಗಳಲ್ಲಿ ಆಕ್ಸಿಜನ್ ಅಥವಾ ಆಮ್ಲಜನಕದ್ದು ಸಣ್ಣ ಸಿಲಿಂಡರ್ದು ವ್ಯವಸ್ಥೆ ಇರುತ್ತೆ. ಅದನ್ನು
ಒಂದು 300-400 ರೂಪಾಯಿಗೆಲ್ಲ ಸಿಗುತ್ತೆ ಅಲ್ಲಿ. ಅದನ್ನು ತೊಗೊಂಡು ಉಪಯೋಗಿಸ್ಕೋಬಹುದು. ಅದು ಯಾರೋ ಒಬ್ಬೊಬ್ಬರಿಗಾಗತ್ತೆ, ಹೆದರುವಂಥದ್ದು ಏನಿಲ್ಲ. ಹೇಗೋ ಕಷ್ಟಪಟ್ಟು ಹೆಲಿಕಾಪ್ಟರ್ ಟಿಕೆಟ್ ಸಂಪಾದಿಸಿದ್ವಿ. ಹೀಗಾಗಿ ಪಾಟಾಯಿಂದ ಕೇದಾರ್ನಾಥ್ಗೆ ನಮಗೆ ಹೆಲಿಕಾಪ್ಟರ್ ಸಿಕ್ತು. 17 ಕಿಲೋಮೀಟ್ರ್ ಇರ್ತಕ್ಕಂತಹ ಕೇದಾರ್ನಾಥ್ ಪ್ರಯಾಣನ ಕೇವಲ 10 ನಿಮಿಷಗಳಲ್ಲಿ ಮುಗಿಸಿದ್ವಿ ನಾವು. ಈ ಹೆಲಿಕಾಪ್ಟರಿಂದ ವ್ಯೂ ಹೇಗಿದೆ, ನಾವು ಹೋಗೋ ದಾರಿ ಹೇಗಿದೆ ಅನ್ನೋದನ್ನು ನೋಡಿ ನೀವೇನೆ. ಕೇದಾರ್ನಾಥದಲ್ಲಿ ದರ್ಶನದ ಟೈಮಿಂಗ್ಸು ಬೆಳಿಗ್ಗೆ 4ರಿಂದ 6ರವರೆಗೂ ಸ್ಪರ್ಶ ಪೂಜೆ ಅಂತ ಅಂದ್ಬಿಟ್ಟು ಲಿಂಗನ ಮುಟ್ಟಿ ನಾವೇ ಅಭಿಷೇಕ ಮಾಡಿ ಪೂಜೆ ಮಾಡಿ ಬರಬಹುದು. ಇದನ್ನು ಸ್ಪರ್ಶ ದರ್ಶನ ಅಂತಾರೆ. 6ರಿಂದ ಪ್ರಾರಂಭ ಆಗೋದು ಸಾಮಾನ್ಯ ದರ್ಶನ, ದೂರದಿಂದ ಮಾತ್ರ ನೋಡ್ಕೊಂಬರ್ಬೋದು. ಲಿಂಗದ ಒಂದು ರೌಂಡ್ ಹೊಡೆದು ಲಿಂಗದ ಮುಂದುಗಡೆಯಿಂದ ಬಂದು ಒಂದು ಪಕ್ಕದಲ್ಲಿರ್ತಕ್ಕಂಥ ಬಾಗಿಲು ಮೂಲಕ ಹೊರಗಡೆ ಬರೋದು, ದರ್ಶನ ಮಾಡಿ ಬರಬಹುದು. ಇನ್ನು ಅದು ಬಿಟ್ಟರೆ ಮಧ್ಯದಲ್ಲಿ 3 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ನೆಕ್ಸ್ಟ್ ಸಾಯಂಕಾಲದ ಪೂಜೆಗಳಿಗೆ ಅಂತ ಅಂದ್ಬಿಟ್ಟು ಸಿದ್ಧ ಮಾಡೋದಕ್ಕೆ 3 ಗಂಟೆಯಿಂದ 1 ಅವರ್ 1.5 ಅವರ್ ಕ್ಲೋಸ್ ಮಾಡ್ತಾರೆ. ರಾತ್ರಿ 9 ಗಂಟೆವರೆಗೂ ದರ್ಶನ ಮುಂದುವರೆದಿರುತ್ತೆ. 9 ಗಂಟೆಗೆ ಮತ್ತೆ ಬಾಗಿಲಾಗ್ತಾರೆ. ಇದಿಷ್ಟು ದರ್ಶನದ ಟೈಮಿಂಗ್ಸು, ದರ್ಶನದ ವಿಷಯ. ಅಲ್ಲಿ ಹೋಗಿ ಸೇರಿದಾಗ ಅಲ್ಲೇನಾದ್ರು ದೇವಸ್ಥಾನದ ಹತ್ರ ಬಹಳ ರಶ್ ಇದ್ದು ಗಂಟೆಗಟ್ಟಲೆ ಕಾಯಬೇಕಾದಂಥ ಪರಿಸ್ಥಿತಿ ಬಂದರೆ ಅಲ್ಲಿ ಪಾಂಡಗಳು ಅಂತ ಅಂದ್ಬಿಟ್ಟು ಕೆಲವರು ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಅಥವಾ ಪೂಜಾರಿಗಳ ಥರ ಅಲ್ಲಿರ್ತಾರೆ. ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಅವರು 1,000 1,500 ಆ ರೀತಿ ರಶ್ ನೋಡಿಕೊಂಡು ಅಮೌಂಟ್ ಕೇಳ್ತಾರೆ. ಅಷ್ಟು ಅಮೌಂಟ್ ಕೊಟ್ಟರೆ ಅವರು ಕರ್ಕೊಂಡೋಗಿ ಕ್ಯೂನ ಅವಾಯ್ಡ್ ಮಾಡಿಸಿ ಮುಂದುಗಡೆ ನಿಲ್ಲಿಸ್ತಾರೆ. ಅಲ್ಲಿಂದ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬರಬಹುದು. 8ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕಾಲ್ನಡಿಗೆ ಪ್ರವಾಸ ಕೈಗೊಂಡ್ರಲ್ಲ, ಆ ಟೈಮಲ್ಲಿ ಬದ್ರಿನಾಥಲ್ಲೂ ಸಹ ಒಂದು ಶಾರದಾಂಬೆ ಮಠ ಸ್ಥಾಪಿಸಿ ಆಮೇಲೆ ಅಲ್ಲಿಂದ ಕೇದಾರ್ನಾಥಕ್ಕೆ ಬಂದು ಕೇದಾರ್ನಾಥನ ದರ್ಶನ ಪಡೆದು ಅಲ್ಲೇ ಅವರು ಸಮಾಧಿಯಾದರು ಅಂತ ಹೇಳಲಾಗುತ್ತೆ. ಇವರ ನೆನಪಿಗಾಗಿ ದೇವಸ್ಥಾನದ ಹಿಂಭಾಗದಲ್ಲಿ ಸುಮಾರು ಒಂದು 5 ಅಡಿ 6 ಅಡಿ ಎತ್ತರ ಇರತಕ್ಕಂಥ ಒಂದು ಪ್ರತಿಮೆಯನ್ನು ಅಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಇನ್ನು ದೇವಸ್ಥಾನದ ಹಿಂಭಾಗದಲ್ಲಿ ಭೀಮ್ಕಿ ಶಿಲಾ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಬಂಡೆ ಇದೆ. ಇದು ಸುಮಾರು 12 ಅಡಿಗಳಷ್ಟು ಎತ್ತರ ಇದೆ, ಒಂದು 20-25 ಅಡಿಗಳಷ್ಟು ಅಗಲ ಇದೆ. ಇದ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ 2013 ಜೂನ್ 16 ಮತ್ತು 17ನೇ ತಾರೀಕು ಸುರಿದಂತಹ ಭಾರೀ ಮಳೆಯಿಂದಾಗಿ ಈ ದೇವಸ್ಥಾನದ ಹಿಂಭಾಗದಲ್ಲಿ ಸುಮಾರು 4-5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಚಾರೋಬಾರಿ ಅನ್ನತಕ್ಕಂಥ ಗ್ಲೇಷಿಯರು ಮತ್ತು ಚಾರೋಬಾರಿ ಸರೋವರದ ಕಟ್ಟೆ ಒಡೆದು ಅಲ್ಲಿಂದ ಒಂದೇ ಸಾರಿ ನೀರು ನುಗ್ಗಿ ಬಂದು ಪ್ರವಾಹ ಏರ್ಪಟ್ಟು ದೇವಾಲಯದ ಸುತ್ತಮುತ್ತಲೂ ಇರತಕ್ಕಂಥ ಬಿಲ್ಡಿಂಗ್ಗಳು, ಅಂಗಡಿಗಳು, ಹೋಟೆಲ್ಗಳು ಎಲ್ಲದನ್ನು ನೆಲಸಮ ಮಾಡಿ ಸುಮಾರು 5-6 ಸಾವಿರ ಜನರ ಸಾವು ನೋವಿಗೆ ಕಾರಣ ಆಯಿತು. ಆ ಟೈಮಲ್ಲಿ 12 ಅಡಿ ಎತ್ತರ ಮತ್ತು ಒಂದು 20-25 ಅಡಿ ಅಗಲ ಇರತಕ್ಕಂಥ ಒಂದು ದೊಡ್ಡ ಬಂಡೆ ಎಲ್ಲಿಂದನೂ ಉರುಳ್ಕೊಂಬಂದು ದೇವಸ್ಥಾನದ ಹತ್ತಿರದವರೆಗೂ ಬಂದು ದೇವಸ್ಥಾನ ಸುಮಾರು ಒಂದು 20 ಅಡಿ ದೂರ ಇದೆ ಅನ್ಬೇಕಾದ್ರೆ ಅಲ್ಲಿ ನಿಂತಿದೆ. ಅದು ನಿಂತಿದ್ದರಿಂದ ಮೇಲ್ಗಡೆಯಿಂದ ಬಂದಂತಹ ಪ್ರವಾಹ ಆ ಬಂಡೆಯ ಆ ಕಡೆ ಈ ಕಡೆ 2 ದಿಕ್ಕಿನಲ್ಲಿ ಚಲಿಸಿ ದೇವಸ್ಥಾನಕ್ಕೆ ಸ್ವಲ್ಪನೂ ಅಪಾಯ ಆಗದೆ ಇರೋ ರೀತಿ ಕಾಪಾಡಿದೆ. ಇದನ್ನು ಭೀಮಶಿಲೆ ಅಂತ ಕರೀತಾರೆ. ಇದು ಒಂದು ವಿಸ್ಮಯ ಅಂತಲೇ ಹೇಳಬೇಕು. ಈ ರೀತಿ ಬಂದು ದೇವಾಲಯನ ರಕ್ಷಿಸಿರೋದು ಸ್ವಯಂ ಭಗವಂತನೇ ತನ್ನ ರಕ್ಷಣೆ ತಾನು ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಇದನ್ನು ಸಹ ನೋಡಬೇಕಾದಂತಹ ಶಿಲೆ. ಇದಲ್ಲದೆ ಕೇದಾರ್ನಾಥದ ಮುಖ್ಯ ದೇವಸ್ಥಾನದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಕ್ಷೇತ್ರಪಾಲನಾದಂತಹ ಭೈರವನಾಥ ಮಂದಿರ ಇದೆ. ಇಲ್ಲಿಗೂ ಸಹ ಹೋಗಿ ಇದನ್ನು ನೋಡಿಕೊಂಡು ಬರಬಹುದು. ಓಕೆ ವೀಕ್ಷಕರೇ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಕಳಿಸ್ಕೊಡಿ. ಹಾಗೂ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್.